ಎಲ್ಲ ಪ್ರೆಸಿಡೆಂಟ್ ನಮ್ಮ ಸರ್ನ ಮತ್ತು ಎಲ್ಲ ಸೀನಿಯರ್ ಡಾಕ್ಟರ್ಸ್ ಮತ್ತು ನಿಮ್ಮ ಡಾಕ್ಟರ್ಸ್ ಎಲ್ಲರಿಗೂ ನಮಸ್ಕಾರ. ಒಂದು ಘಟನೆ ಈ ತಿಂಗಳು 11ನೇ ತಾರೀಕು ನಡೆದು ಇದು ಸುದ್ದಿ ಮಾಧ್ಯಮಗಳಲ್ಲಿ ಸೋಷಿಯಲ್ ಮೀಡಿಯಾಗಳಲ್ಲಿ ಅದ್ರ ಬಗ್ಗೆ ಸ್ಪಷ್ಟೀಕರಣ ನಾವು ಕೊಡಬೇಕು ಅನ್ನೋ ಉದ್ದೇಶಕ್ಕೆ ಈ ಸಭೆಗಳನ್ನು ಕರೆದಿದ್ದೀವಿ. ಇದರಲ್ಲಿ ಕವನ ಅಂತ ಒಂದು ಮಗು 13 ವರ್ಷ. ಆ ಮಗುನ ನೆಕ್ಸ್ಟ್ ಡಾಕ್ಟರು ನೋಡಿ ನಮಗೆ ರೆಫರ್ ಮಾಡ್ತಾರೆ. ಆ ಒಂದು ನಮ್ಮ ಹಾಸ್ಪಿಟ್ಲಿಗೆ ಬಂದಾಗ ಅದು ಅರೌಂಡ್ 3:10 ಆಗಿರುತ್ತೆ, 3:10 ಬರುತ್ತೆ. ಸೊ ಬಂದ ತಕ್ಷಣ ಆ ಮಗುನ ನೋಡಿ ನಾವು ಮಗುಗೆ ನೋಡಿ ಉಸಿರಾಟದಲ್ಲಿ ತುಂಬಾ ಜಾಸ್ತಿ ಇರುತ್ತೆ, ಆಕ್ಸಿಜನ್ ಕಡಿಮೆ ಇರುತ್ತೆ. ಸೊ ಇಮಿಡಿಯೇಟಾಗಿ ಐಸಿ ಶಿಫ್ಟ್ ಮಾಡ್ತೀವಿ. ಶಿಫ್ಟ್ ಮಾಡಿದ ನಂತರ ನೋಡಿದ್ರೆ ಆ ಮಗುಗೆ ಸಿವಿಯರ್ ರೆಸ್ಪಿರೇಟರಿ ಡಿಸ್ಟ್ರೆಸ್ ಇರುತ್ತೆ, ಡಿಸ್ಯಾಚುರೇಷನ್ ಇರುತ್ತೆ, ಆ ಮಗು ಸಿವಿಯರ್ ಶಾಕಲ್ಲಿ ಇರುತ್ತೆ, ಪರ್ಫ್ಯೂಷನ್ ಪೂರ್ ಇರುತ್ತೆ. ಸೊ ಆಗ ನಾವು ಇಮಿಡಿಯೇಟಾಗಿ ಟ್ರೀಟ್ಮೆಂಟ್ನ ಶುರು ಮಾಡಿ ಆಕ್ಸಿಜನ್ ಹಾಕಿಲ್ಲ. ಟ್ರೀಟ್ಮೆಂಟ್ ಶುರು ಮಾಡಿದ್ಮೇಲೆ ಅದೇ ಸಮಯದಲ್ಲಿ ಪೇರೆಂಟ್ಸ್ ಹೇಳ್ತೀವಿ ಸಿವಿಯರ್ ಆಗಿದೆ, ರಿಸ್ಕ್ ಇದೆ, ಇದು IR ಸೆಂಟ್ರಿಗೆ ಕರ್ಕೊಂಡು ಹೋಗ್ಬೇಕಾದ್ರೆ ಎಮರ್ಜೆನ್ಸಿ ಟ್ರೀಟ್ಮೆಂಟ್ ಹಾಕ್ಕೊಡ್ತೀವಿ ಅಂತ ಅವರಿಗೆ ಹೇಳ್ತೀವಿ. ಸೊ ಅದಾದ ನಂತರ ಆ ಮಗುಗೆ ಏನೇನು ನಮ್ಮ ಎಮರ್ಜೆನ್ಸಿ ಟ್ರೀಟ್ಮೆಂಟ್ ನಾವು ಸ್ಟಾರ್ಟ್ ಮಾಡಬೇಕು ಅದೆಲ್ಲ ಇಮಿಡಿಯೇಟಾಗಿ ನಾವು ಸ್ಟಾರ್ಟ್ ಮಾಡ್ತೀವಿ. ಸ್ಟಾರ್ಟ್ ಮಾಡಿದ ನಂತರ ಕೆಲವೊಂದು ಬ್ಲಡ್ ರಿಪೋರ್ಟನ್ನು ಕಳಿಸ್ತೇವೆ. ಕಳಿಸಿದ ನಂತರ ಅದರಲ್ಲಿ ಬಂದಿದ್ದು ಒಂದು ಮೆಟಬಾಲಿಕ್ ಅಸಿಡೋಸಿಸ್ APGಯಿಂದ ಮಾಡ್ತೀವಿ. ಮೆಟಬಾಲಿಕ್ ಅಸಿಡೋಸಿಸ್ ಇರುತ್ತೆ, ಸಿವಿಯರ್ ಮತ್ತು ರೀನಲ್ ಫೇಲ್ಯೂರ್ ಇರುತ್ತೆ, ಡಿಲೇಡ್ LFT ಇರುತ್ತೆ, ಮತ್ತು ಶುಗರ್ ತುಂಬಾ ಕಡಿಮೆ ಇರುತ್ತೆ, ಮತ್ತು CRP ಅನ್ನೋದು ತುಂಬ ಜಾಸ್ತಿ ಇರುತ್ತೆ, ಟೋಟಲ್ ಕೌಂಟ್ ಅನ್ನೋದು ಅತಿಯಾಗಿರುತ್ತೆ. ಸೊ ಇದರಲ್ಲಿ ನಾವು ಒಂದು 3 ಬಣ್ಣಗಳು ನೋಡ್ತೀವಿ. ಒಂದು ಇನ್ಫೆಕ್ಷನ್ ಇರ್ಬೋದು ಅಂತ, ಇನ್ನೊಂದು ಬೇರೆ ಕಾರ್ಡಿಯಾಕ್ ಸಮಸ್ಯೆ ಇದೆ. ಅವ್ರನ್ನ ತಾಯಿನ ಅವ್ರು ಕೇಳಿದಾಗ ಅವರು ಅಷ್ಟು ಇದಾಗಿ ಸ್ಪಷ್ಟವಾಗಿ ಹೇಳೋದಿಲ್ಲ ಏನು ಕಾರಣ ಅಂತ. ಸೊ ಏನಾಗಿದೆ ಬರೀ ವಾಂತಿ ಭೇದಿ ಅಂತ ಕಳಿಸಿದ್ರು, ವಾಂತಿ ಭೇದಿಗೆ ಇಷ್ಟೊಂದು ಸಮಸ್ಯೆಗಳು ಉಂಟಾಗುತ್ತೆ. ಸೊ ನಾವು ಇದನ್ನು ಹುಡುಕೊಂಡು ಹೋದಾಗ ಮತ್ತು ಡಾಕ್ಟರ್ ಕಿರಣ್ ಬರ್ತಾರೆ, ಅವ್ರನ್ನೂ ಇನ್ಫಾರ್ಮ್ ಮಾಡ್ತೀವಿ. ಇನ್ಫಾರ್ಮ್ ಆದಾಗ ಅವರು ಬಂದು ಅದಕ್ಕೆ ಚಿಕಿತ್ಸೆ ಇದ್ರೂ ಅದನ್ನು ಕಂಟಿನ್ಯೂ ಮಾಡ್ತೀವಿ. ಬಂದಾಗಿಂದ ನಮಗೆ BP ಅನ್ನೋದು ರೆಕಾರ್ಡ್ ಆಗೋದೇ ಇಲ್ಲ, ಪಲ್ಸ್ ಅನ್ನೋದು ಸಿಗೋದೇ ಇಲ್ಲ. ಸೊ ಆ ಒಂದು ದೃಷ್ಟಿ ನಾವು ಅವ್ರಿಗೆ ಪದೇ ಹೇಳ್ತಾ ಇದ್ದೀವಿ, ಆ್ಯಂಬುಲೆನ್ಸ್ ಇಮಿಡಿಯೇಟಾಗಿ ಕರ್ಕೊಂಡು ಹೋಗಬೇಕಾಗತ್ತೆ, ನೀವು ದೊಡ್ಡ ಹಾಸ್ಪಿಟಲ್ ಬೇಕಾಗುತ್ತೆ, ನಿಮಗೆ ಎಮರ್ಜೆನ್ಸಿ ಟ್ರೀಟ್ಮೆಂಟ್ ಮಾತ್ರ ಕೊಡೋಕ್ಕೆ ಸಾಧ್ಯ ಅಂತ ಅವ್ರು ಹೇಳಿದ್ದೀವಿ. ಸೊ ಅದಾದ ನಂತರ ಅವರ ತಾಯಿ ಇರ್ತಾರೆ, ಅವ್ರ ರಿಲೇಟಿವ್ ಇಬ್ಬರು ಇರ್ತಾರೆ, ಅವ್ರ ಜೊತೆ ನಾವು ಮಾತಾಡ್ತೇವೆ ಕರ್ಕೊಂಡು ಹೋಗೋದಂತ. ಅವ್ರ ತಂದೆ ಆ ಟೈಮಲ್ಲಿ ಇರೋದಿಲ್ಲ. ಆ ತಂದೆ ಬಂದಾಗ 5:15 ಗಂಟೆ ಆಗಿರುತ್ತೆ. ನಾವು 4 ಗಂಟೆಗೆ ಅಲ್ಲಿ ಸ್ಟೆಬಿಲೈಸ್ ಮಾಡಿ ಸ್ವಲ್ಪ ಹೇಳಿದ್ವಿ ಕರ್ಕೊಂಡು ಹೋಗಿಲ್ಲ. ಅವ್ರು ಬಂದಾಗ 5:30 ಟೈಮ್ ಆಗಿರುತ್ತೆ, ಅರೌಂಡ್ ಆಸ್ಪಾಸ್ 5:30 ಬರ್ತಾರೆ. 5:30 ಬಂದಾಗ ಅವ್ರನ್ನೂ ಹೇಳ್ತೀನಿ, ಅವ್ರು ಹೋಗ್ತಾರೆ, ಮಗು ಹತ್ರ ಮಾತಾಡ್ತಾರೆ. ಮಾತಾಡೋಷ್ಟು ಉಸಿರಾಟ ಬಂದರೆ ಜಾಸ್ತಿ ಆಗ್ತಾ ಇರುತ್ತೆ. ಅವ್ರು ಶಿಫ್ಟ್ ಮಾಡೋ ಅಷ್ಟೊಳಗೆ 6 ಗಂಟೆ ಹೋಗೋದು. 6 ಗಂಟೆ ಏನಾಗ್ತದೆ, ಅದು ಉಸಿರಾಟ ಬಂದರೆ ತುಂಬ ಜಾಸ್ತಿ ಆದಾಗ ನಾವೇನು ಮಾಡ್ತೀವಿ, ಅದನ್ನು ಟ್ಯೂಬ್ ಹಾಕ್ಬಿಟ್ಟು ಆ್ಯಂಬುಲೆನ್ಸನ್ನು ಬಂದಿರುತ್ತೆ, ಆ್ಯಂಬುಲೆನ್ಸ್ ಶಿಫ್ಟ್ ಮಾಡಿ ಕಳಿಸ್ಬೇಕು. ಸೊ ಆ್ಯಂಬುಲೆನ್ಸಲ್ಲಿ ಕಳಿಸಿ ಅವರು IR ಸೆಂಟ್ರಿಗೆ ಹೋಗ್ತೀವಿ ಅಂತ ಹೋಗ್ತಾರೆ. ಸೊ ಆ ಟೈಮಲ್ಲಿ ಮಗು ಎಲ್ಲ ಆ ಟೈಮಲ್ಲಿ ಸ್ಟೇಬಲ್ ಆಗಿರುತ್ತೆ. ಅಂದರೆ ಈ ಮಾಡೋದು ಚಿಕಿತ್ಸೆ ಪ್ರಾರಂಭ ಇಮಿಡಿಯೇಟಾಗಿ ಮಾಡಿದ್ವಿ ಅಂತ ನೀವು ಹೇಳಿದ್ರಿ. ಆದರೆ ಚಿಕಿತ್ಸೆ ಮಾಡೋದಕ್ಕೆ ಮುಂಚೆ ಅಮೌಂಟ್ ಕಟ್ಟಿದ್ರೆ ಮಾಡ್ತೀವಿ, ಅಮೌಂಟ್ ಅಂತ ಕಟ್ಟಿದ್ರೆ ಮಾಡ್ತೀವಿ ಅಂತ ಹೇಳಿ ತಡ ಮಾಡಿದ್ರು ಅಂತ ಒಂದು ಆಪಾದನೆ ಇದೆ. ಅದ್ರ ಬಗ್ಗೆ ಏನು ಹೇಳಿ ಸರ್? ನಮ್ಮ ಹಾಸ್ಪಿಟಲಲ್ಲಿ ನಮ್ಮ ದುಡ್ಡುಗಳು ಯಾವುದೇ ಹಾಸ್ಪಿಟಲ್ ಸರ್, ಯಾವುದೇ ಮಗು ಎಮರ್ಜೆನ್ಸಿ ಬಂದಾಗ ಯಾವುದೇ ಥರದ ನಾವು ಡಿಲೇ ಮಾಡೋದಿಲ್ಲ. ಯಾಕೆ ಅಂತಂದರೆ ಒಂದು ನಾವು ICU ನಾವು ಇಟ್ಕೊಂಡಿದ್ದಾಗ ಅದು ಹಾಸ್ಪಿಟಲ್ ಇಟ್ಕೊಂಡಿದ್ದಾಗ ಎಮರ್ಜೆನ್ಸಿ ಕ್ರ್ಯಾಶ್ ಕಾರ್ಡ್ ಅಂತ ಇಟ್ಕೊಂಡಿದ್ದೀವಿ. ಸೊ ಅದರಲ್ಲಿ ಎಲ್ಲ ಎಮರ್ಜೆನ್ಸಿ ಮೆಡಿಸಿನ್ಗಳು ನಾವು ಇಟ್ಕೊಂಡಿದ್ದೀವಿ. ಸೊ ಬಂದ ತಕ್ಷಣವೇ ಇಮಿಡಿಯೇಟಾಗಿ ನಾವು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ತೀವಿ. ಅದಾದ ನಂತರ ನಾವೇನು ಮಾಡ್ತೇವೆ, ಪೇಷಂಟಿಗೆ ಬರ್ಕೊಡ್ತೀವಿ ಮೆಡಿಸಿನ್ ತೊಗೊಂಡು ಬನ್ನಿ ನೀವು ಅಂತ. ಯಾಕೆಂದರೆ ಇನ್ನೊಂದು ನೆಕ್ಸ್ಟ್ ಪೇಷಂಟ್ ಯಾವ್ದಾದ್ರು ಬಂದಾಗ ಆ ಮೆಡಿಸಿನ್ ನಮ್ಮಲ್ಲಿ ಇರಬೇಕು. ಸೊ ಅದಕ್ಕೋಸ್ಕರ ನಾವು ಅದನ್ನು ಬರ್ಕೊಡ್ತೀವಿ. ಸೊ ಇದರಲ್ಲಿ ಯಾವುದೇ ಥರವಾದ ಡಿಲೇ ಆಗಿಲ್ಲ ಸರ್. ಇಮಿಡಿಯೇಟಾಗಿ ಶುರು ಮಾಡಿ 3:10 ಕಸ್ಟಮರ್ ಬಂದಿದೆ, 3:10 ಶುರು ಮಾಡಿ ಟ್ರೀಟ್ಮೆಂಟ್ ಶುರುವಾಗಿದೆ ಸರ್. ಸರ್ ಇದು ಘಟನೆ ನಡೆದ ಮೇಲೆ ತಂದೆಯವರು ಮೀಡಿಯಾದವರು ದುಡ್ಡಿಗೋಸ್ಕರ ಹಿಂಗೆ ಆಡ್ತಿದ್ದಾರೆ ಅಂತ ಒಂದು ಮತ್ತೆ ಎಲ್ಲರೂ ಹೇಳಿದ್ದಾರೆ. ನಾನು ವಾಯ್ಸ್ ರೆಕಾರ್ಡ್ ಮಾಡ್ತೀನಿ, ಅದಕ್ಕೋಸ್ಕರ ನಾವು ಇದು ಮಾಡ್ತಿರೋದು ಬಿಟ್ಟರೆ ಯಾವುದೇ ನಿಮ್ಮ ಮೇಲೆ ದುರ್ದೇಶ ಇಲ್ಲ. ಆಮೇಲೆ ಡೈಲಿ 3-4 ಆಗ್ತಾರೆ, ಎಲ್ಲ ವಾಯ್ಸ್ ರೆಕಾರ್ಡ್ ಮಾಡ್ಕೊಂಡಿದ್ದೀವಿ. ಏನು ಬಿಲ್ ಮಾಡ್ತಾರೆ, ಹಿಂಗೆ ವಾಪಸ್ ಹೋಗ್ತಾರೆ, ಯಾವುದೇ ಎಂಟ್ರಿ ಮಾಡ್ಕೊಂಡು ಅಂತ ಎಲ್ಲ ಕಾಲ್ ಮಾಡ್ತಾರೆ. ನಿಮ್ಮ ತಂದೆಯವ್ರು ಏನು ಹೇಳ್ತಾರೆ ಅಂತಂದರೆ ಎಂಥದ್ದು ಮೀಡಿಯಾದವರು ದುಡ್ಡುಗೋಸ್ಕರ ಸುಮ್ಮನೆ ಎಲ್ಲ ಇದು ಮಾಡ್ತಿದ್ದಾರೆ, ದುಡ್ಡು ಕೊಟ್ಟರೆ ಏನು ಬೇಕಾದ್ರೂ ಮಾಡ್ತಾರೆ ನಮ್ಮ ಹೇಳ್ತಾರೆ. ಅದೊಂದು ಕ್ಲಾರಿಟಿ ಸರ್. ಇದು ವಿಷಯವಾಗಿ ನನಗೆ ಗೊತ್ತಿಲ್ಲ ಸರ್. ನಮ್ಮ ತಂದೆ ಆಗಿರ್ಬೋದು ಅಷ್ಟೇ, ಇದ್ರ ವಿಷಯವಾಗಿ ಅವರು ನಮಗೆ ಏನು ಹೇಳಿಲ್ಲ ಸರ್, ನಮಗೆ ಗೊತ್ತಿಲ್ಲ. ಆಮೇಲೆ ನಾನು ಕೇಳಿದಾಗ ಹೇಳಿದ್ರು